ಭಗವದ್ಗೀತೆಯ ಶ್ಲೋಕ 20 ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ನಾವು ಯಾವ ರೀತಿಯಾದಂಥ ದಾನವನ್ನು ಮಾಡಬೇಕು, ನಾವು ಮಾಡುವ ದಾನ ಹೇಗೆ ಇರಬೇಕು ಎನ್ನುವುದನ್ನು ನೋಡೋಣ. ಶ್ಲೋಕ: ದಾತವ್ಯಂ ಇತಿ ಯತ್ ದಾನಂ ದೀಯತೆ ಅನುಪಕಾರಿಣೆ ದೇಶೆ ಕಾಲೇ ಚ ಪಾತ್ರೇ ಚ ತತ್ ದಾನಂ ಸಾತ್ವಿಕಂ ಸ್ಮೃತಂ. ಅಂದರೆ ಈ ಶ್ಲೋಕದ ಅರ್ಥ ಏನಾಗುತ್ತೆ ಅಂದರೆ, ದಾತವ್ಯಂ ಇತಿ ಅಂದರೆ ದಾನವೆಂಬುದು ಕರ್ತವ್ಯವಿದ್ದಂತೆ, ಯತ್ ದಾನಂ ಅಂದರೆ ಯಾವ ದಾನ, ದೀಯತೆ ಅನುಪಕಾರಿಣಿ ಅಂದರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಡುವಂಥ ದಾನವು ಸೂಕ್ತವಾದ ವ್ಯಕ್ತಿಗೆ ಅರ್ಹವಾದ ಸ್ಥಳದಲ್ಲಿ ಕೊಡುವಂಥ ದಾನವನ್ನು ಸಾತ್ವಿಕ ದಾನ ಅಂತ ಕರೀತಾರೆ. ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ತಾನೆ, ನಾವು ಕೊಡುವಂಥ ದಾನ ಯಾವುದೇ ರೀತಿಯಾದಂಥ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಡಬೇಕು. ಆ ದಾನವು ಅರ್ಹವಾದ ವ್ಯಕ್ತಿಗೆ ಸೂಕ್ತ ಕಾಲಸ್ಥಳದಲ್ಲಿ ಯೋಗ್ಯವಾದಂಥ ದಾನವನ್ನು ಕೊಡಲ್ಪಡುತ್ತದೆಯೋ ಆ ಒಂದು ದಾನವನ್ನು ಸಾತ್ವಿಕವಾದದ್ದು. ಒಟ್ಟಿನಲ್ಲಿ ನಾವು ಮಾಡುವ ಯಾವುದೇ ದಾನದಲ್ಲಿ ಯಾವುದೇ ರೀತಿಯಾದಂಥ ಪ್ರತಿಫಲಾಪೇಕ್ಷೆ ಇರಬಾರ್ದು, ಮತ್ತು ನಾವು ಕೊಡುವ ದಾನಕ್ಕೆ ಅವರು ಬದ್ಧರಾಗಿರಬೇಕು, ಯೋಗ್ಯರಾಗಿರಬೇಕು. ಅಂಥ ವ್ಯಕ್ತಿಗೆ ನಾವು ದಾನವನ್ನು ಕೊಟ್ಟರೆ ಆ ಒಂದು ಫಲ ನಮಗೆ ತಟ್ಟುತ್ತೆ. ಅದನ್ನೇ ನಾವು ಸಾತ್ವಿಕ ದಾನ ಅಂತ ಹೇಳ್ತೀವಿ. ಇದನ್ನು ಇಂಗ್ಲೀಷಲ್ಲಿ ಇದರ ಮೀನಿಂಗ್ ಏನಾಗುತ್ತೆ ಅಂದರೆ, ಭಗವಾನ್ ಶ್ರೀಕೃಷ್ಣ ಟೋಲ್ಡ್ ಇನ್ ಭಗವದ್ಗೀತಾ that which is donated knowing that charity is duty to provide in the right place and time to a worthy person, that charity is called satvik.